ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಈಗ ನ್ಯಾಷನಲ್ ಸ್ಟಾರ್ ಆಗಿ ಗುರುತಿಸ್ಕೊಂಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತೆ ಪುಷ್ಪ 2 ರಿಲೀಸ್ ಆದ ನಂತರ ಅವರ ಮಾರ್ಕೆಟ್ ತುಂಬಾ ಬದಲಾಯಿತು. ಆಗ ನೋಡಿದ್ರೆ ಕನ್ನಡದ ಕಿರಿಕ್ ಪಾರ್ಟಿ ಮೂಲಕ ಎಂಟ್ರಿ ಕೊಟ್ಟಂಥ ರಶ್ಮಿಕಾ ತದನಂತರದಲ್ಲಿ ತೆಲುಗು ಮತ್ತು ತಮಿಳು ಸಿನಿಮಾಗಳ ಮೂಲಕ ಸೌತ್ ಇಂಡಿಯನ್ ಸಿನಿಮಾಗಳಲ್ಲೂ ಕೂಡ ಬ್ಯುಸಿಯಾದರು. ಅಲ್ಲಿಂದ ಬಾಲಿವುಡ್ ಅಂಗಳಕ್ಕೂ ಕೂಡ ಜಿಗಿದ್ರು. ಬಾಲಿವುಡ್ನಲ್ಲಿ ಈಗ ಒಂದರ ಮೇಲೆ ಒಂದರಂತೆ ಒಂದೊಂದೇ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಲ್ಮಾನ್ ಖಾನ್ ಅವರ ಸಿನಿಮಾದಲ್ಲಿ ಅವರು ನಾಯಕಿ. ಸೊ ಅವರೊಂದು ಕಡೆ ಹೇಳ್ತಾ ಹೋಗ್ತಾರೆ, ಸಲ್ಮಾನ್ ಖಾನ್ ಜೊತೆ ನಡೆಸೋದು ನನ್ನ ಕನಸಾಗಿತ್ತು, ಅದು ಇಷ್ಟು ಬೇಗ ಈಡೇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ. ಎಸ್, ಸಿಕಂದರ್ ಸಿನಿಮಾದಲ್ಲಿ ರಶ್ಮಿಕಾ ನಾಯಕಿ. ಸೊ ಈಗಾಗಲೇ ಹೈದರಾಬಾದ್ ಮತ್ತು ಮುಂಬೈನಲ್ಲಿ ಶೂಟಿಂಗ್ ಕೂಡ ನಡೀತಾ ಇದೆ. ಹೈದರಾಬಾದ್ನಲ್ಲಿ ಮುಗಿಸಿ ಈಗ ಮುಂಬೈನಲ್ಲಿ ಶೂಟಿಂಗ್ ನಡೀತಾ ಇರೋಂಥ ಸಿನಿಮಾ ಸಿಕಂದರ್ ಸಿನಿಮಾದಲ್ಲಿ ಏನು ಸಲ್ಮಾನ್ ಖಾನ್ ಜೊತೆ ನಡೆಸ್ತಾ ಇದ್ದಾರೆ, ಅವರು ಕೂಡ ಒಂದಿಷ್ಟು ಜೀವ ಭಯದಲ್ಲೇ ಕೂಡ ಸೆಟ್ನಲ್ಲಿ ಕೆಲಸ ಮಾಡುವಂಥ ಆಗಿದೆ. ಯಾಕಂದರೆ ಅದಕ್ಕೆ ನಿಮಗೆ ಗೊತ್ತಿದ್ದಂಗೆ ಲಾರೆನ್ಸ್ ಬಿಷ್ಣೋಯ್ ಏನಿದ್ರು ಅವರ ಒಂದು ಭಯ. ಅದಕ್ಕೂ ಮುಂಚೆ ಸಲ್ಮಾನ್ ಖಾನ್ ಬಗ್ಗೆ ಸಾಕಷ್ಟು ಕೊಂಡಾಡಿದ್ದಾರೆ ರಶ್ಮಿಕಾ ಮಂದಣ್ಣ. ಯಾಕೆ ಅಂದರೆ ಇತ್ತೀಚೆಗೆ ಒಂದು ಏನು ಸಿಕಂದರ್ ಸಿನಿಮಾ ಆಯಿತು, ಅಲ್ಲಿ ಶೂಟಿಂಗ್ ನಡೆಯುವಾಗ ರಶ್ಮಿಕಾ ಮಂದಣ್ಣ ಅವರಿಗೆ ಒಂದಿಷ್ಟು ಅನಾರೋಗ್ಯ ಬಂದಿದೆ. ಸೊ ಆ ಸಂದರ್ಭದಲ್ಲಿ ಸೆಟ್ಟಲ್ಲಿ ಇರ್ತಕ್ಕಂಥ ಸಲ್ಮಾನ್ ಖಾನ್ ಅವರು ರಶ್ಮಿಕಾ ಮಂದಣ್ಣ ಅವರ ಜೊತೆ ಮಾತಾಡುವಾಗ ಅವರಿಗೆ ಅನಾರೋಗ್ಯ ವಿಷಯ ಗೊತ್ತಾಗಿದೆ. ತಕ್ಷಣವೇ ಅಲ್ಲಿದ್ದಂಥ ಸೆಟ್ ಬಾಯ್ಗಳನ್ನು ಕರೆದು, ಪ್ರೊಡಕ್ಷನ್ ಮ್ಯಾನೇಜರ್ನ ಕರೆದು ಇವರಿಗೆ ಬಿಸಿ ನೀರು ಕೊಡಿ, ಬಿಸಿ ಬಿಸಿ ಊಟ ಕೊಡಿ ಅಂತೇಳಿ ತುಂಬ ಕಾಳಜಿನ ತೋರಿಸಿದ್ದಾರೆ. ಹಾಗಾಗಿ ಸಲ್ಮಾನ್ ಖಾನ್ ಬಗ್ಗೆ ಇನ್ನಿಲ್ಲದ ಹೊಗಳಿಕೆ ಮತ್ತು ಕೊಂಡಾಡೋಕ್ಕೆ ಇವರು ಕಾರಣರಾದರು. ಸಲ್ಮಾನ್ ಖಾನ್ ತುಂಬ ಒಳ್ಳೆಯ ವ್ಯಕ್ತಿ. ಸಲ್ಮಾನ್ ನಮಗೇನಾದರೂ ಸ್ವಲ್ಪ ಇದಾಗ್ತದೆ, ಅಷ್ಟೊಂದು ಕಾಳಜಿ ವಹಿಸಿದ್ದಾರೆ. ಹಾಗಾಗಿ ಸಲ್ಮಾನ್ ಅವರ ಜೊತೆಗೆ ಏನು ಸಿನಿಮಾ ನಡೆಸಬೇಕು ಅಂತ ಆಸೆ ಇತ್ತು, ಅದು ಸಿಕಂದರ್ ಮೂಲಕ ಈಡೇರ್ತು. ಸಲ್ಮಾನ್ ಯಾವಾಗಲೂ ಕೂಡ ತುಂಬ ಸಿಂಪಲ್ಲಾಗಿ ಇರ್ತಂಥ ವ್ಯಕ್ತಿ. ಅವರ ಜೊತೆಗೆ ನಾನು ಕೆಲಸ ಮಾಡ್ತಿರೋದು ಖುಷಿ ಆಗ್ತಾಯಿದೆ ಅಂಥೇಳಿ ರಶ್ಮಿಕಾ ಮಂದಣ್ಣ ಅವರು ಈಗ ಹೇಳ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಈ ಸಿನಿಮಾದ ರಿಲೀಸ್ ಬಗ್ಗೆಯೂ ಕೂಡ ರಶ್ಮಿಕಾ ಅವರು ತುಂಬ ಎಕ್ಸೈಟ್ ಆಗಿದ್ದಾರೆ. ಸಿನಿಮಾದ ಯಾವಾಗ ತೆರೆಗೆ ಬರುತ್ತೆ ಅನ್ನೋದನ್ನು ನಾನು ಕೂಡ ಕಾಯ್ತಾ ಇದ್ದೀನಿ ಅಂತ ಹೇಳಿರ್ತಕ್ಕಂಥ ರಶ್ಮಿಕಾ ಮಂದಣ್ಣ ಅವರು ಈಗ ಬಹುಬೇಡಿಕೆಯ ನಟಿ ಅಂತೂ ಹೌದು. ಹಾಗಾದರೆ ಪುಷ್ಪ 2 ಇದ್ದಾಗಲೇ ಅವರು ಸಾಕಷ್ಟು ರೆಮ್ಯುನರೇಷನನ್ನು ಹೆಚ್ಚಿಗೆ ಪಡ್ಕೊಂಡಿದ್ರು ಅನ್ನೋ ಮಾತುಗಳು ಕೇಳಿಬರ್ತಾಯಿದ್ವು. ಹಿಂದಿ ಸಿನಿಮಾ ಮಾಡ್ತಾ ಇದ್ಮೇಲೆ ಸಾಮಾನ್ಯವಾಗಿ ದೊಡ್ಡ ಬಜೆಟ್ನ ಅವರು ಸಂಭಾವನೆ ರೂಪದಲ್ಲಿ ಪಡೆದಿರ್ತಾರೆ ಅನ್ನೋ ಮಾತುಗಳು ಇವೆ. ಹಾಗಾದರೆ ಎಷ್ಟು ಪಡೆದಿರ್ಬೋದು ಅನ್ನೋ ಲೆಕ್ಕಾಚಾರಗಳು ಈಗ ಎಲ್ಲ ಕಡೆ ಶುರುವಾಗ್ತಾ ಇವೆ. ಒಂದು ಅರ್ಥದಲ್ಲಿ ಈಗ ಎಲ್ಲ ಕಡೆ ರಶ್ಮಿಕಾ ಮಂದಣ್ಣ ಈಗ ಏನು ಪುಷ್ಪ 2 ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು, ಅದಾದ ನಂತರ ಹಿಂದಿಯ ಸಿಕಂದರ್ ಸಿನಿಮಾ ಮಾಡ್ತಾಯಿದ್ದಾರೆ. ಆ ಸಿನಿಮಾದಲ್ಲಿ ದೊಡ್ಡ ಮೊತ್ತವನ್ನು ಪಡ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತದೆ. ಆದರೆ ಎಷ್ಟು ತೊಗೊಂಡಿರ್ಬೋದು ಅಂದರೆ ಅಂದಾಜು 13 ಕೋಟಿ ಅಷ್ಟು ಆ ಸಿನಿಮಾಗೆ ಅವರು ಸಂಭಾವನೆ ರೂಪದಲ್ಲಿ ತೊಗೊಂಡಿದ್ದಾರೆ ಅನ್ನೋದು ಈಗ ಎಲ್ಲೆಡೆ ಕೇಳಿ ಬರ್ತಕ್ಕಂಥ ಮಾತು. ಅದೇನಿದ್ರು ರಶ್ಮಿಕಾ ಮಂದಣ್ಣ ಅವರು ಸೆಟ್ಟಲ್ಲಿ ಸ್ವಲ್ಪ ಅನಾರೋಗ್ಯ ಕಾಣಿಸ್ಕೊಂಡ ತಕ್ಷಣ ಸಲ್ಮಾನ್ ಖಾನ್ ಅಷ್ಟೊಂದು ಪ್ರೀತಿಯ ಕಾಳಜಿ ವಹಿಸಿ ಅವ್ರನ್ನ ನೋಡ್ಕೊಂಡಿದ್ದಾರೆ ಅನ್ನೋದಿದೆಯಲ್ಲ, ಆ ಬಗ್ಗೆ ರಶ್ಮಿಕಾ ಮಂದಣ್ಣ ತುಂಬ ಚೆನ್ನಾಗೆ ಏನೋ ಎಲ್ಲ ಕಡೆನೂ ಅದನ್ನು ಹಂಚ್ಕೊಂಡಿರುವಂಥದ್ದು. ಒಬ್ಬ ಕಲಾವಿದೆಯ ಏನು ಆರೋಗ್ಯ ವಿಚಾರದಲ್ಲಿ ಅಷ್ಟೊಂದು ಕಾಳಜಿ ವಹಿಸೋದಿದೆಯಲ್ಲ, ಅದು ನಿಜಕ್ಕೂ ಎಲ್ಲರೂ ಮೆಚ್ಚುವಂಥದ್ದೇ. ಸೊ ಸಲ್ಮಾನ್ ಇವರು ಅಷ್ಟೇ ಅಲ್ಲ, ಇಂದಿನ ಬಹುತೇಕ ಕಲಾವಿದರು ಕೂಡ ಅವ್ರ ಜೊತೆ ನಡೆಸಿದಾಗ ಇದೇ ರೀತಿಯ ಕಾಳಜಿ ತೋರಿಸಿರ್ತಾರೆ. ಅದು ಹೆಚ್ಚಾಗಿ ರಶ್ಮಿಕಾ ಮಂದಣ್ಣ ಅವರ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಸಲ್ಮಾನ್ ಖಾನ್ ಅವರಿಗೆ ಏನು ಅವ್ರ ಜೊತೆ ನಡೆಸೋದು ಒಂದು ದೊಡ್ಡ ಕನಸಾಗಿತ್ತು. ಅವ್ರ ಜೊತೆ ನಡೆಸಬೇಕಾದ್ರೆ ಈ ರೀತಿ ಅನಾರೋಗ್ಯ ಆಯಿತು. ಅನಾರೋಗ್ಯ ಸಂದರ್ಭದಲ್ಲಿ ನಮ್ಮನ್ನು ಭೇಟಿಯಾಗಿ ಸಾಕಷ್ಟು ಕಾಳಜಿ ವಹಿಸಿದ್ರು ಅನ್ನೋದಿದೆಯಲ್ಲ, ಅದು ಒಂದು ರೀತಿ ಎಕ್ಸಾಕ್ಟಾಗಿ ರಶ್ಮಿಕಾ ಮಂದಣ್ಣ ಹೇಳ್ಕೊಂಡಿದ್ದಾರೆ. ಅದೇನೇ ಇದ್ರೂ ಕೂಡ ಈಗ ರಶ್ಮಿಕಾ ಮಂದಣ್ಣ ಸಾಲು ಬಾಲಿವುಡ್ ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದಾರೆ. ವಿಕ್ಕಿ ಕೌಶಲ್ ಜೊತೆ ಒಂದು ಸಿನಿಮಾ ಮಾಡ್ತಿದ್ದಾರೆ. ಆಮೇಲೆ ಇನ್ನೂ ಒಂದು 2-3 ಸಿನಿಮಾಗಳು ಕೂಡ ಈಗ ಆಲ್ರೆಡಿ ಸಾಲಾಗಿ ಶೂಟಿಂಗ್ ನಡೆಯೋದಕ್ಕೆ ರೆಡಿಯಾಗಿರುವಂಥದ್ದು. ಅದೇನೇ ಇದ್ದರೂ ರಶ್ಮಿಕಾ ಅವರು ಕನ್ನಡ ಚಿತ್ರರಂಗದಿಂದ ತೆಲುಗು ತಮಿಳ್ ಸಿನಿಮಾ ರಂಗದಲ್ಲಿ ಮಿಂಚಿದ್ರು. ಸೊ ಅಲ್ಲಿಂದ ಈಗ ಬಾಲಿವುಡ್ಡಲ್ಲಿ ತುಂಬ ಬ್ಯುಸಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತೆ ಎಲ್ಲಾದರೂ ಯೂಟ ನೋಡ್ಕೊಂಡು ಕನ್ನಡಕ್ಕೆ ಬರ್ತಾರಾ ಅಥವಾ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೆಲೆ ಉಳ್ತಾರಾ ಅನ್ನೋದು ಗೊತ್ತಿಲ್ಲ. ಆದರೆ ಅವರ ಈಗ ಇರುವ ಶೆಡ್ಯೂಲ್ ಪ್ರಕಾರ ಹೆಚ್ಚು ಕಮ್ಮಿ 2 ವರ್ಷಗಳ ಕಾಲ ಬಾಲಿವುಡ್ನಲ್ಲೇ ಬೀಡುಬಿಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಹೆಚ್ಚು ಕಮ್ಮಿ ಅವರ ತೆಕ್ಕೆಯಲ್ಲಿ 3-4 ಸಿನಿಮಾಗಳಿವೆ. ಒಂದೊಂದು ಸಿನಿಮಾ 1 ವರ್ಷ ಆದ್ರೂ 2-3 ವರ್ಷ
ಅವರು ಬಾಲಿವುಡ್ಡಲ್ಲೇ ಬಿಡಬೇಕಾಗತ್ತೆ. ಒಂದಂತೂ ನಿಜ, ಈಗ ರಶ್ಮಿಕಾ ಮಂದಣ್ಣ ಅವರ ಫ್ಯಾನ್ಸ್ ತುಂಬ ಖುಷಿಯಲ್ಲಿದ್ದಾರೆ. ಅದಕ್ಕೆ ಕಾರಣ ಪುಷ್ಪ 2 ಹೆಚ್ಚು ಕಮ್ಮಿ 1,000 ಕೋಟಿ ಕ್ಲಬ್ ಸೇರಿರ್ತಕ್ಕಂಥ ಈ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿದೆ, ದೊಡ್ಡ ಸಕ್ಸಸ್ಸನ್ನು ಕಂಡಿದೆ. ಇತ್ತೀಚೆಗೆ ಪುಷ್ಪ 2 ಆ ಸಿನಿಮಾ ತಂಡ ಅವರ ಫ್ಯಾನ್ಸ್ಗೆ ಒಂದು ಧನ್ಯವಾದ ಹೇಳಲಿಕ್ಕಾಗಿಯೇ ಅಲ್ಲು ಅರ್ಜುನ್ ಅವರು ಒಂದು ಕಾರ್ಯಕ್ರಮ ಏರ್ಪಡಿಸಿದರು. ಆ ಮೂಲಕ ಎಲ್ರಿಗೂ ಕೂಡ ಇಡೀ ದೇಶದ ಜನತೆಗೆ ಅವರು ಒಂದು ಥ್ಯಾಂಕ್ಸನ್ನು ಹೇಳಿದ್ದಾರೆ. ಸೊ ಅದೇ ಖುಷಿಯಲ್ಲಿರ್ತಕ್ಕಂಥ ರಶ್ಮಿಕಾ ಮಂದಣ್ಣ ಕೂಡ ಈಗ ಬಾಲಿವುಡ್ ಅಂಗಳದಲ್ಲಿ ಮತ್ತಷ್ಟು ಬೇಡಿಕೆನ ಹೆಚ್ಚಿಸ್ಕೊಂಡಿರೋದಂತೂ ಸುಳ್ಳಲ್ಲ.